ಸಿನಿಮಾ ಮಾತ್ರ ಭಾಳ ಅದ್ಭುತವಾಗಿ ಮೂಡಿಬಂದಿದೆ ಸರ್. ಯಾಕಂದ್ರೆ ಈ ಸಿನಿಮಾ ಕನ್ನಡದಲ್ಲಿ ಇತ್ತೀಚೆಗೆ ಇಂಥ ಸಿನಿಮಾಗಳು ಬಂದಿರಲಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಬಟ್ ಬಂದಿದ್ವು, ಬಟ್ ಆದರೂ ಜನ ಏನು ಮಾಡ್ತಿದ್ದಾರೆ ಅಂದರೆ ನಟರನ್ನು ನೋಡಿ ಸಿನಿಮಾ ನೋಡ್ತಿದ್ದಾರೆ ಇವತ್ತಿನ ಕಾಲದಲ್ಲಿ. ಯಾಕಂದರೆ ಎಂಟೈರ್ ಕರ್ನಾಟಕ ಈ ಸಿನಿಮಾ ಪ್ರಮೋಷನನ್ನು ನಾವೇ ಮಾಡಿದ್ದೀವಿ. ನಮಗೆ ಭಾಳ ಜವಾಬ್ದಾರಿ ವಹಿಸಿದ್ರು. ಭಾಳ ಅದ್ಭುತ ಅನ್ನಿಸ್ತು. ಈ ಸಿನಿಮಾ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಕನ್ನಡದ ಜನತೆಗೆ, ಕನ್ನಡದ ಸಿನಿಮಾ ಪ್ರೇಮಿಗಳಿಗೆ ಕೇಳೋಕೆ ಇಷ್ಟಪಡ್ತೀವಿ, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡದ ಸಿನಿಮಾಗಳನ್ನು ಗೆಲ್ಲಿಸಿ ಅಂತ ನಾವು ಹೇಳ್ತೀವಿ. ಈ ಸಿನಿಮಾದಲ್ಲಿ ಏನೂ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವೂ ಕೂಡ ಟಚ್ ಆಗುವಂಥ ಸನ್ನಿವೇಶಗಳಿದ್ದಾವೆ. ಸೆಂಟಿಮೆಂಟ್ ಇರ್ಬೋದು, ತಾಯಿ ಸೆಂಟಿಮೆಂಟ್ ಇರ್ಬೋದು, ಲವ್ಸ್ ಇರ್ಬೋದು. ಆದರೆ ಇವತ್ತು ಒಂದು ವಿಶೇಷ ದಿನದಂದು ಪ್ರೇಮಿಗಳಿಗೆ ಈ ಸಿನಿಮಾ ಚಿತ್ರತಂಡ ಏನು ರಿಲೀಸ್ ಮಾಡಿದೆಯಲ್ಲ, ಎಲ್ಲ ಇದು ಅದ್ಭುತ. ಪ್ರೇಮಿಗಳಿಗೆ ಒಂದು ರಸದೌತಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆ ಪಬ್ಲಿಕ್ ಟಾಕ್ ನೋಡಿದ ಮೇಲೆ ಖಂಡಿತ ಈ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಯಶಸ್ಸುಗೊಳಿಸ್ತಾರೆ ನಮ್ಮ ಕರ್ನಾಟಕದ ಜನತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಕನ್ನಡದ ಜನತೆ, ಕನ್ನಡದ ಒಳ್ಳೆಯ ಸಿನಿಮಾಗಳನ್ನು ಗೆಲ್ಲಿಸುವುದು ಕನ್ನಡಿಗರ ಕರ್ತವ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ ಗೆಲ್ಲಿಸಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ. ಈ ಸಿನಿಮಾದ ನಿರ್ಮಾಣವೂ ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ಮೂಡಿಬಂದಿರುವಂಥದ್ದು. ನಮ್ಮ ಮುನೇಗೌಡರ ನಿರ್ಮಾಣದ ಈ ಒಂದು ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಕನ್ನಡಿಗರು ಬಂದು ಚಿತ್ರಮಂದಿರದಲ್ಲಿ ನೋಡಬೇಕು. ಯಾಕೆಂದರೆ ಇವತ್ತಿನ ಯುವ ಪೀಳಿಗೆ ಪ್ರೀತಿ ಪ್ರೇಮದ ಹುಚ್ಚಿನಲ್ಲಿ ಮದುವೆ ಆದ ನಂತರ ದಾರಿ ತಪ್ಪುವಂಥ ಕೆಲಸ ಮಾಡ್ತಾರೆ. ಆದರೆ ಅದಲ್ಲ ಜೀವನ, ಅದಾದಮೇಲೆ ಜೀವನ ಶುರು ಅನ್ನೋದನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ಹಾಗಾಗಿ ಇವತ್ತಿನ ಯುವ ಪೀಳಿಗೆ ಏನು ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡೋದ್ರ ಮುಖಾಂತರ ಇಂಥ ಒಂದು ಕನ್ನಡದ ಸಿನಿಮಾವನ್ನು ಎಲ್ಲ ಕನ್ನಡಿಗರು ಬಂದು ಸಿನಿಮಾ ಮಂದಿರದಲ್ಲಿ ನೋಡೋದ್ರ ಮುಖಾಂತರ ಸಿನಿಮಾವನ್ನು ಗೆಲ್ಲಿಸುವಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕಾಗಿದೆ. ಇವತ್ತು ಏನು ಪ್ರೇಮಿಗಳ ದಿನ ಇದೆಯಲ್ಲ, ಇವತ್ತು ಆ ಪ್ರೇಮಿಗಳಿಗೆ ಅದ್ಭುತವಾದ ಸಿನಿಮಾವನ್ನು ಕೊಡುಗೆಯಾಗಿ ನಮ್ಮ ಮುನೇಗೌಡರು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಪ್ರೇಮಿಗಳು ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾವನ್ನು ನೋಡಿ ನೀವೆಲ್ಲರೂ ಹಾರೈಸ್ರಿ. ಮತ್ತು ಆ ಸಿನಿಮಾದಲ್ಲಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಅದೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದನ್ನು ಎಲ್ಲ ಪ್ರೇಮಿಗಳು ಮಾಡಲಿ ಅಂತ ಈ ಮುಖ್ಯನೇ ಹೇಳ್ತಾ ಇದ್ದೀನಿ. ಒಂದು ಅಂದರೆ ಅಮ್ಮನಿಗೆ ಸ್ವಲ್ಪ ಕಡಿಮೆ ಲೇಬಲ್ ತೋರಿಸಿದ್ದಾರೆ, ಅದು ಒಂಚೂರು ಇಷ್ಟ ಆಗಿಲ್ಲ. ಚೆನ್ನಾಗಿ ಮಾಡಿದ್ದಾರೆ, ಟೋಟಲ್ ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಏನು ಅಂದರೆ, ಒಂದು ತಾಯಿ ಇಲ್ದಿರೋ ಮಗ, ಆಮೇಲೆ ಹೆಂಡತಿ ತನ್ನ ಬಿಟ್ಟು ಹೋಗಿರೋ ಹೆಂಡ್ತಿನ ಹುಡ್ಕೊಂಡು ಹೋಗೋ ಗಂಡ. ಅಂದರೆ ಪ್ರೀತಿ ಅನ್ನೋದು ಬರೀ ಲವ್ ಮುಂಚೆ ಅಲ್ಲ, ಮದುವೆ ಆದಮೇಲೂ ತುಂಬ ಪ್ರೀತಿ ಅನ್ನೋದಿದೆ. ಅದನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೊಂಡು ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಟೋಟಲ್ ಸಿನಿಮಾ ತುಂಬ ಚೆನ್ನಾಗಿದೆ. ಪ್ರೀತಿಯ ಡೆಪ್ತ್ ತೋರಿಸಿದ್ದಾರೆ. ಸೊ ಎಲ್ಲರೂ ನೋಡಿ, ಸಿನಿಮಾ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ಎಲ್ಲ ಲವರ್ಸು ಬಂದು ನೋಡ್ಬೋದು ಫಿಲಮ್ನ. ಸೆಕೆಂಡ್ ಹೀರೋ ಅಂತೂ ಫಿಲಮ್ ತಿನ್ಕೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿದೆ. ಎಲ್ಲ ಲವರ್ಸು ಬಂದು ನೋಡಲಿ, ಫಿಲಮ್ ಅರ್ಥ ಆಗುತ್ತೆ. ತುಂಬ ಸೆಂಟಿಮೆಂಟ್ ಆಗೂ ಇದೆ. ಚೆನ್ನಾಗಿದೆ ಸರ್. ಚೆನ್ನಾಗಿ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ಚೆನ್ನಾಗಿದೆ ಸರ್, ನೋಡ್ಬೋದು ಎಲ್ಲ ಬಂದು. ಆಯಮ್ಮನಿಗೇನು ವಿಷಯ ಆಯ್ತು ಅಂತ ಅಷ್ಟೇ. ಆಯಮ್ಮನ ಹತ್ರ ಏನು ಜಗಳ ಆಡ್ತೀನಿ.